ಎಲ್ಲ ನನ್ನ ಹಿಂದೂ ಬಾಂಧವರಲ್ಲಿ ಬೆಳಗ್ಗೆ ಆಗಿರ್ತಕ್ಕಂತಹ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಬೇಲೂರಿನಲ್ಲಿ ಇಂದು ಬೆಳಗಿನ ಜಾವ ಆಗಿರ್ತಕ್ಕಂಥ ಘಟನೆಯ ಬಗ್ಗೆ ಇವತ್ತು ಸನ್ಮಾನ್ಯ ನಮ್ಮ ನಾಯಕರಾದಂತಹ ಸಿ.ಟಿ. ರವಿಯವರೇ ಮತ್ತೆ ಬೇಲೂರು ಕ್ಷೇತ್ರದ ಎಲ್ಲ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಸಹ ಇಲ್ಲಿ ಸೇರಿರ್ತಕ್ಕಂಥದ್ದು. ಬಹುಶಃ ಇಂಥ ಒಂದು ಘಟನೆ ಈ ದೇಶದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಬೇಲೂರಲ್ಲಿ ಆಗಿದೆ ಅಂದ್ರೆ ಹಿಂದೂಗಳನ್ನ ಭಾವನಾತ್ಮಕವಾಗಿ ಕೆಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಪ್ರತಿ ವರ್ಷಕ್ಕೊಂದು ಸಲ ಮಾತ್ರ ಬರ್ತಕ್ಕಂಥದ್ದು ಮಹಾಲಯ ಅಮಾವಾಸ್ಯೆ. ಮಹಾಲಯ ಅಮಾವಾಸ್ಯೆ ದಿವಸ ಹಿರಿಯರನ್ನ ಪೂಜಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕರ್ನಾಟಕದ 7 ಕೋಟಿ ಜನವನ್ನ ಮಾಡ್ತಕ್ಕಂಥದ್ದು. ಇಂಥ ಒಂದು ಸುಸಂದರ್ಭದಲ್ಲಿ ಇವತ್ತು ಈ ಘಟನೆ ಆಗಿದೆ. ನಿಜವಾಗ್ಲೂ ಸಹ ಈ ಘಟನೆಗೆ ಯಾರು ಕಾರಣರು ಅಂತಕ್ಕಂಥದ್ದನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಆದ್ರೆ ಸಾರ್ವಜನಿಕರಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ತೃಪ್ತಿ ಇಲ್ಲ. ದಯವಿಟ್ಟು ತಾವು 12:50 ಸಮಯವನ್ನ ತಗೊಂಡಿದ್ರು. ಆದ್ರೆ ಕೆಲವು ಮಾಹಿತಿಗಳನ್ನ ಮೊನ್ನೆ ನಮ್ಮ ನಾಯಕರಾದಂತ ಸಿ.ಟಿ. ರವಿ ಅವರಿಗೆ ನಮ್ಮ ಸಂಘದವರಿಗೆ ಹೇಳಿದ್ದೀರಾ. ಆದ್ರೆ ಇವತ್ತು ಬೇಲೂರಿನ ಜನತೆ ಒಂದು ಇದು ಮಾಡಿದ್ದಾರೆ. ಇವತ್ತು ಬೇಲೂರಿನ ಕರೆ ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ. ಆದ್ರೂ ತಾವು ಹೇಳಿದ್ರಿ ಬೇಲೂರು ಕರೆ ಕೊಡ್ತಕ್ಕಂಥದ್ದು ಬೇಡ, ಮನವಿಯನ್ನ ಮಾಡಿದ್ರಿ. ಸಂಜೆ ಒಳಗಡೆ ಬಂಧಿಸಿ ಯಾರು ಈ ಕೃತ್ಯವನ್ನ ಎಸಗುತ್ತಾರೆ ಅವರಿಗೆ ಶಿಕ್ಷೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದು ತಾವು ಹೇಳಿದ್ದೀರಾ. ಆದ್ರೆ ನಾನು ತಾವು ಏನ್ ಹೇಳ್ತೀರಾ ಅಂತಕ್ಕಂಥ ಆಧಾರದ ಮೇಲೆ ನಮ್ಮ ಎಲ್ಲ ಇವತ್ತಿನಿರ್ತಕ್ಕಂಥ ಎಲ್ಲ ಹಿಂದೂ ಸಮೂಹದ ಬಾಂಧವರಲ್ಲಿ ತಾವು ಏನ್ ಹೇಳ್ತೀರಾ, ಅವ್ರು ಯಾವ ರೀತಿ ನಿರ್ಣಯನ ತಗೊಳ್ತಾರೆ ಅದಕ್ಕೆ ತಾವು ಬದ್ಧರಾಗಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಆದ್ರೆ ನೀವು ಕೆಲಸ ಮಾಡಿದ್ರೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬೆಳಗ್ಗೆ ಕರೆ ಬಂದ ತಕ್ಷಣ 8 ತಂಡವನ್ನ ಮಾಡಿ ಹೊರ ಜಿಲ್ಲೆಗಳಿಗೆ ಕಳಿಸ್ತಕ್ಕಂಥದ್ದು, ನಮ್ಮ ಜಿಲ್ಲೆಯಿಂದ ನೀವು ಮೈಸೂರಿಗೆ ಕಳಿಸ್ತಕ್ಕಂಥ ಪೊಲೀಸ್ನವ್ರನ್ನೆಲ್ಲರನ್ನು ಇಲ್ಲೇ ಹಿಡ್ಕೊಂಡು ಕೆಲಸ ಮಾಡಿದಿರಾ. ಆದ್ರೆ ಕೆಲಸ ಯಾವಾಗ ತೃಪ್ತಿ ಆಗಬೇಕು ಅಂದ್ರೆ ಆ ಕಿಡಿಗೇಡಿಯನ್ನ ಬಂಧಿಸಿ ಇವರ ಹಿಂದೆ ಯಾವ ಪಿತೂರಿ ಇದೆ, ಇವರ ಹಿಂದೆ ಯಾವ ಷಡ್ಯಂತ್ರ ಇದೆ, ಇವರ ಹಿಂದೆ ಯಾವ ಸಮಾಜ ದ್ರೋಹಿಗಳಿದ್ದಾರೆ ಅಂತಕ್ಕಂಥ ಗೊತ್ತಾಗಬೇಕಲ್ವಾ. ಅವಾಗ ಮಾತ್ರ ನಾವು ಇವರೆಲ್ಲ ನ್ಯಾಯ ಕೊಡ್ತಕ್ಕಂಥ ಸಾಧ್ಯವಾಗುತ್ತೆ. ಈ ಕೆಲಸವನ್ನ ತಾವು ಕೂಡಲೇ ಇವತ್ತು ಕಾರ್ಯಾನ್ವಿತರಾಗಿ ಎಲ್ಲ ಕೆಲಸವನ್ನ ಬಂದು ನ್ಯಾಯವನ್ನು ಕೊಡ್ತಕ್ಕಂಥದ್ದು. ಅದ್ರ ಜೊತೆ ಸಾರ್ವಜನಿಕವಾಗಿ ಆಗಿರ್ತಕ್ಕಂಥ ಇದು ಬೇಲೂರಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಆಗಿರ್ತಕ್ಕಂಥ ಅವಮಾನ. ಇವತ್ತು ನಾವು ಚೆನ್ನಕೇಶವನ್ನ ಇಡೀ ದೇಶದ ಜನ ಇಲ್ಲಿ ಬರ್ತಾರೆ. ಇಡೀ ಬೇಲೂರಿನ ಜನ ಒಬ್ಬ ಗ್ರಾಹಕರಿಂದ ಹಿಡಿದು ರೈತರಿಂದ ಹಿಡಿದು ಜನಸಾಮಾನ್ಯರು ಸಹ ಪ್ರತಿನಿತ್ಯ ಪೂಜೆಯನ್ನ ಸಲ್ಲಿಸಿ ಹೋಗ್ತಕ್ಕಂಥ ಯಾವ್ದಾದ್ರು ಒಂದು ದೇವಾಲಯ ಇದೆ ಅಂದ್ರೆ ಅದು ಪುರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗಣೇಶನ ದೇವಾಲಯ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವ್ದು ಇದೆ ಅಂತಕ್ಕಂಥದ್ದು ಬೇಕಾಗಿದೆ. ಹಾಗಾಗಿ ತಾವು ಏನು ಉತ್ತರವನ್ನ ಕೊಡ್ತೀರಾ, ಸಾರ್ವಜನಿಕವಾಗಿ ಕೊಡ್ತಕ್ಕಂಥ ಉತ್ತರದ ಆಧಾರದ ಮೇಲೆ ನಾವು ಮುಂದಿನ ನಡೆಯನ್ನು ಎಲ್ಲ ಸಂಘ ಸಂಸ್ಥೆಯವರು ಎಲ್ಲರೂ ಇಲ್ಲಿದ್ದಾರೆ ಅವರ ನಿರ್ಧಾರವನ್ನು ತಗೊಂಡು ಮುಂದಿನ ಹೆಜ್ಜೆಯನ್ನ ಇರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಉತ್ತರ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದಿರ್ಬೇಕು. ಅಪಮಾನ ಆಗಿರ್ತಕ್ಕಂಥ ಗಣೇಶನಿಗೆ ನ್ಯಾಯ ಬರ್ತಕ್ಕಂಥದ್ದಿರ್ಬೇಕು. ಬೇಲೂರು ಕ್ಷೇತ್ರದ ಪ್ರತಿಯೊಬ್ಬ ಹಿಂದೂಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸ್ತಕ್ಕಂಥ ನ್ಯಾಯ ಆಗಿರ್ಬೇಕು. ಈ ನ್ಯಾಯವನ್ನ ಕೊಡ್ತೀರಾ ಅಂತಕ್ಕಂಥ ವಿಶ್ವಾಸ ಇದೆ. ಇದನ್ನು ಸಮರ್ಪಕವಾಗಿ ದಯವಿಟ್ಟು ನಾನು ಪೊಲೀಸರಲ್ಲಿ ಒಂದು ಮಾಡ್ತೀನಿ. SP ಅವ್ರ ಬಗ್ಗೆ ಗೌರವ ಇದೆ, ಪೊಲೀಸ್ ಅಧಿಕಾರಿಗಳ ಬಗ್ಗೆ ಗೌರವ ಇದೆ. ಆದರೆ ನೀವು ತಾಳ್ಮೆಯಿಂದ ಸಾರ್ವಜನಿಕರು ಕಳ್ಕೊಂತಾರೆ. ಆದ್ರೆ ನೀವೆಲ್ಲ ತಾಳ್ಮೆ ಕಳ್ಕೋಬೇಕಾಗಿರೋದು. ನಿಮಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ತಾಳ್ಮೆ. ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಕಿಡಿಬಾರ್ದು. ನೀವು ನಮ್ಮ ಕಾರ್ಯಕರ್ತರ ಕೊಂಪಟ್ಟಿಗೆ ಕೈ ಹಾಕ್ತಕ್ಕಂಥದ್ದು ಇಡಬಾರ್ದು. ನೀವು ಎಷ್ಟು ತಾಳ್ಮೆ ಇರ್ತೀರೋ ಅಷ್ಟು ತಾಳ್ಮೆ ಬರುತ್ತೆ. ನಮ್ಮನ್ನ ರಚಿಕೆ ಬಿಡಿಸಬೇಡಿ ದಯವಿಟ್ಟು. ನಾವು ತಾಳ್ಮೆಯಿಂದ ಹೇಳಿದ್ದೀವಿ. ನಿಮ್ಮ ಮಾತಿಗೆ ಗೌರವವನ್ನು ಕೊಟ್ಟು ನಾವು ಪ್ರತಿಯೊಬ್ಬರಲ್ಲ ಮನವಿಯನ್ನ ಮಾಡಿದೀವಿ. ಯಾವುದೇ ಉಗ್ರ ಸ್ವರೂಪವನ್ನು ತಗೊಂತಕ್ಕಂಥದ್ದು ಬೇಡ. ಅವರು ಏನು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಕೂಡಲೇ ಬಂಧಿಸ್ತಕ್ಕಂಥ ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ನಿಮ್ಮನ್ನ ಮೇಲೆ ವಿಶ್ವಾಸ ಇಟ್ಟು ಬಿಟ್ಟಿದ್ದೀವಿ. ಆದ್ರೆ ತಾವು ಏಕಾಏಕಿ ನಮ್ಮ ಕಾರ್ಯಕರ್ತರ ಮೇಲೆ ಕೊಲ್ಪಟ್ಟಿ ಇರ್ತಕ್ಕಂಥ ಇನ್ನೊಂದು ಕೊಲೆ ಇವತ್ತು ಈ ದೇಶದಲ್ಲಿ ಸುಪ್ರೀಂ ಯಾರು ಅಂದ್ರೆ ಪಬ್ಲಿಕ್ ಎದ್ರೆ ಯಾವ ಪೊಲೀಸರು ತಡೆಯಕ್ಕಾಗಲ್ಲ. ಇದು ನಿಮಗೆ ಗೊತ್ತಿರಲಿ. ನಿಮ್ಮ ಸೇವೆ ನಮಗೆ ಬೇಕು, ನಿಮ್ಮ ಗೌರವ ಕೊಡ್ತೀವಿ.
ಆ ಗೌರವವನ್ನ ನೀವು ಸಹ ಆತ್ಮೀಯತೆಯಿಂದ ಸಹೋದರ ಮನೋಭಾವನೆಯಲ್ಲಿ ನೀವು ಸ್ವೀಕಾರ ಮಾಡಬೇಕು. ನೀವು ಒಂದಿಷ್ಟು ಉಗ್ರರಾದ್ರೆ ಸಾರ್ವಜನಿಕರು 10 ವರ್ಷ ಉಗ್ರರಾಗ್ತಾರೆ. ನೀವು ಒಂದಿಷ್ಟು ತಾಳ್ಮೆಯನ್ನು ವಹಿಸಿದ್ರೆ ನಾವು ಸಂಪೂರ್ಣ ಇವತ್ತು ಭಾರತ ದೇಶ ಇರ್ತಕ್ಕಂಥದ್ದು ವಿಶ್ವಾಸದಲ್ಲಿ ಮಾತ್ರ, ಪ್ರೀತಿಯಲ್ಲಿ ಮಾತ್ರ. ಇವತ್ತೇನಾದ್ರು ಜನ ಪ್ರೀತಿಯಲ್ಲಿ ವಿಶ್ವಾಸದಲ್ಲಿ ಇರೋದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ದೇಶದಲ್ಲಿ ಭಾರತ, ಅದರಲ್ಲೂ ನಮ್ಮ ಹಾಸನ ಜಿಲ್ಲೆ, ಕರ್ನಾಟಕ ರಾಜ್ಯ, ಅದರಲ್ಲಿ ವಿಶೇಷವಾಗಿ ಬೇಲೂರಿನ ಇತಿಹಾಸ ಗೊತ್ತಿರಲಿ. ಬೇಲೂರಿನಲ್ಲಿ ಒಂದು ಸಣ್ಣ ಗೊಂದಲಕ್ಕೂ ಅವಕಾಶವನ್ನು ಕೊಡಲ್ಲ ಜನ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥ ಯಾವ್ದಾದ್ರು ಒಂದು 224 ಕ್ಷೇತ್ರದಲ್ಲಿ ತಾಲೂಕು ಇದೆ ಅಂದ್ರೆ ಅದು ಬೇಲೂರು ತಾಲೂಕು ಅಂತಕ್ಕಂಥದ್ದನ್ನು ಇರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡಲಿ ಎಲ್ಲ ಸಮಾಜ ಭಾಗವಹಿಸುತ್ತೆ. ಜಗಜ್ಯೋತಿ ಬಸವೇಶ್ವರ ಸಮಾವೇಶವನ್ನ ಮಾಡಲಿ ಎಲ್ಲರೂ ಭಾಗವಹಿಸ್ತಾರೆ. ಈ ಕೆಂಪೇಗೌಡರನ್ನ ಮಾಡಲಿ ಎಲ್ಲರೂ ಭಾಗವಹಿಸ್ತಾರೆ. ಸಣ್ಣ ಸಣ್ಣ ಜಾತಿಗಳನ್ನ ಪ್ರೀತಿಸ್ತಕ್ಕಂಥ ಯಾವ್ದಾರ ಒಂದು ಕ್ಷೇತ್ರ ಇದೆ, ಹೃದಯ ಶ್ರೀಮಂತಿಕೆ ಇರತಕ್ಕಂಥ ಕ್ಷೇತ್ರ ಇದೆ ಅಂದ್ರೆ ಅದು ಬೇಲೂರು ಕ್ಷೇತ್ರ. ದೇಶಕ್ಕೆ ಇತಿಹಾಸ ಇದೆ. ಇವತ್ತು ಬೇಲೂರು ಸುಮಾರು 908 ವರ್ಷ ಇರ್ತಕ್ಕಂಥ ಬೇಲೂರಿಗೆ ಇತಿಹಾಸ ಇರ್ತಕ್ಕಂಥದ್ದು. ಅಂತ ಒಂದು ಇದರಲ್ಲಿ ತಾವು ಸಹ ವಿಶ್ವಾಸ ಪೂರ್ವಕವಾಗಿ ವಿಶ್ವಾಸವನ್ನು ತೋರಿಸಿದ್ರೆ, ಖಂಡಿತವಾಗ್ಲೂ ನೀವು 1% ವಿಶ್ವಾಸವನ್ನು ತೋರಿಸಿದ್ರೆ ನಮ್ಮ ಜನ 100% ಗೌರವವನ್ನು ಕೊಡ್ತಾರೆ. 100% ಆತ್ಮೀಯತೆಯಲ್ಲಿ ಯಾವುದು ಮುಂದೆ ಅಂದ್ರೆ ಅದು ಬೇಲೂರು ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಇದರಲ್ಲಿ ತಪ್ಪಿಸೋಸರು ಯಾರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ ಅಂತಕ್ಕಂಥ ವಿಶ್ವಾಸವನ್ನ ಹೇಳ್ತಾ, ನೀವು ಕೊಡ್ತಕ್ಕಂಥ ಆಧಾರದ ಮೇಲೆ ನಮ್ಮ ಸಂಘ ಸಂಸ್ಥೆಯವರು ಎಲ್ಲ ಹಿರಿಯರಿಗೆ ಅವ್ರು ಏನು ತೀರ್ಮಾನವನ್ನು ತೆಗೆದರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿ, ಒಂದಂತೂ ಸತ್ಯ, ನಾವು ಇವರೆಲ್ಲರ ಸೇವಕರು, ಇವ್ರು ಕೊಡ್ತಕ್ಕಂಥ ತೀರ್ಮಾನವೇ ಅಂತಿಮ. ಇವ್ರು ತಗೊಂತಕ್ಕಂಥ ತೀರ್ಮಾನಕ್ಕೆ ಬದ್ಧರಾಗಿ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಇಂಥ ಕೃತ್ಯ ಬೇರೆಯವರನ್ನೆಲ್ಲ ಇಡೀ ದೇಶದ ಎಲ್ಲರೂ ಸಹ ಕ್ಷಮಿಸಲ್ಲ ಅಂತಕ್ಕಂಥ ಪದವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ.